ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೈಯಲ್ಲಿ ಪದವಿ, ಕಣ್ಣಲ್ಲಿ ಕನಸು, ಆದ್ರೆ ವರ್ಷಗಳಾದ್ರೂ ಉದ್ಯೋಗದ ಬಾಗಿಲು ತೆರೆಯದ ನೋವು. ಶಿಕ್ಷಕರಾಗುವ ಕನಸು ಕಂಡ ಸಾವಿರಾರು ಯುವಕರ ಧ್ವನಿ ಇಂದು ಬೀದಿಗಿಳಿದಿತ್ತು. ಶಿಕ್ಷಣ ಇಲಾಖೆಯ ನೇಮಕಾತಿ ವಿಳಂಬ, ಕೆಪಿಎಸ್ಸಿ ಅಕ್ರಮದ ಆರೋಪಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಸರ್ಕಾರದ ನಡೆಗೆ ಕಣ್ಣೀರು ಹಾಕಿದ್ರು. ಶಿಕ್ಷಣ ಇಲಾಖೆಯಲ್ಲಿ ಕಳೆದ 20 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗಿಲ್ಲ. ರಾಜ್ಯಾದ್ಯಂತ ಅಂದ್ರೆ 80,000 ಶಿಕ್ಷಕರ ಹುದ್ದೆ ಖಾಲಿ ಇದೆ. ಕೇವಲ 15,000 ಶಿಕ್ಷಕರ ನೇಮಕಾತಿಗೆ ಆದೇಶ ಮಾಡಲಾಗಿದೆ ಅಂತ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ರಾಜ್ಯಾದ್ಯಂತ ಬಂದಿದ್ದ ನೂರಾರು ಆಕಾಂಕ್ಷಿಗಳು ತಮ್ಮ ಬೇಡಿಕೆಗಾಗಿ ಮನವಿ ಸಲ್ಲಿಸಿದ್ರು. ಸಂಗೀತ, ಚಿತ್ರಕಲೆ, ದೈಹಿಕ ಶಿಕ್ಷಕರು, ಭಾಷಾವಾರು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮೂಲೆ ಗುಂಪಾಗಿದೆ. ಇದಕ್ಕೆ ಶೀಘ್ರದಲ್ಲೇ ಕಾರ್ಯಕಲ್ಪ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಇನ್ನು ಸರ್ಕಾರಿ ಹುದ್ದೆಗಳ ನಿರೀಕ್ಷೆಯಲ್ಲಿದ್ದು ಪ್ರತಿಭಟನೆ ಮಾಡುತ್ತಿದ್ದವರು ಬೆಂಬಲಕ್ಕೆ ಬಿಜೆಪಿ ನಿಂತಿದೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅಭ್ಯರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದರು. ಸರ್ಕಾರ ನೆಕ್ಸ್ಟ್ ಒಂದು 3-4 ಡೇಸಲ್ಲಿ ಇವರಿಗೆ ಏನು 30ನೇ ತಾರೀಕು ಲಾಸ್ಟ್ ಅಬ್ಜೆಕ್ಷನ್ ಪೀರಿಯಡ್ ಇದೆ. ಅದರೊಳಗಡೆ ಏನು ಶಿಕ್ಷಕರ ನೇಮಕಾತಿ ನಮ್ಮ ಬೇಡಿಕೆಗಳೇನಿದೆ ಅಷ್ಟೂ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಮತ್ತು KPSCಯಲ್ಲಿ ಆಗ್ತಾ ಇರೋಂಥ ಅಕ್ರಮಗಳ ಬಗ್ಗೆ ನಾವು 1 ವಾರ ಗಡುವು ಕೊಟ್ಟಿದ್ದೀವಿ ಸರ್. ಆಲ್ರೆಡಿ 3 ಡೇಸ್ ಆಗಿದೆ. ನೆಕ್ಸ್ಟ್ 4 ಡೇಸಲ್ಲಿ ಸರ್ಕಾರ ಏನಾದರೂ ಡಿಸಿಷನ್ ತೊಗೊಂಡಿಲ್ಲ ಅಂತಂದರೆ KPSCಯಲ್ಲಿ ಆಗ್ತಿರೋಂಥ ಪ್ರತಿಯೊಂದು ಅಕ್ರಮನೂ, ಭ್ರಷ್ಟಾಚಾರವನ್ನು, ಈವನ್ PDO ಇರ್ಬೋದು, KSC ಇರ್ಬೋದು, ವೆಟರ್ನರಿ ಆಫೀಸರ್ಸ್ ಇರ್ಬೋದು, AEE ಇರ್ಬೋದು, JE ಇರ್ಬೋದು, AE ಇರ್ಬೋದು, WRD JE ಮತ್ತು BBMP AE ಇರ್ಬೋದು, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸರ್ಕಾರ ಏನಾದರೂ ಕ್ರಮ ತಗೊಂಡು ಅಲ್ಲಿರೋಂಥ ಅಕ್ರಮದಲ್ಲಿ ಭಾಗಿಯಾಗಿರೋಂಥ ಮೆಂಬರ್ಸು, ಅಧಿಕಾರಿಗಳು, ಈ ಒಂದು ಚೇರ್ಮನ್ಗೆ ಕಠಿಣ ಕ್ರಮ ತಗೊಂಡಿಲ್ಲ ಅಂತಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ನೀಡ್ತಾ ಇದ್ದೇವೆ ಅಂತೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡ್ದೇ ಯುವಕರ ಜೀವನ ಜೊತೆನೂ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದವ್ರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ. ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು 2 ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂಥ ಕೆಲಸ ನಾವು ಮಾಡ್ತೇವೆ. ಈಗ ನೀವು ಅಲ್ಲಿ ಕೇಳಿದಂಗೆ ಅವರು PE ಟೀಚರ್ಸ್ ನಂಬರ್ ಕಡಿಮೆ ಇದೆ, PhD ನಂಬರ್ ಕಡಿಮೆ ಇದೆ, ಹಿಂದಿ ಶಿಕ್ಷಕರದನ್ನು ಅಲ್ಲಿ ನಾವು ತೋರಿಸಿಲ್ಲ, ಮತ್ತು ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ಟೀಚರ್ಸ್ಗಳಿಗೆ ನಾವು ಈ ಹಂತದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿರುವಂಥದ್ದು ನಿಜವಾದ ಸಂಗತಿ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು KPS ಶಾಲೆಗಳನ್ನಾಗಿ ಹೋಲಿಸ್ಟಿಕ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎಜುಕೇಷನ್ ಕನ್ಸೆಪ್ಟ್ ತರಲಿದ್ದೀವಿ. ಆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಟೀಚರ್ಸ್ ನಮಗೆ ಬೇಕಾಗಿರಲೇ ಇದ್ದಾವೆ. ಸೊ ಆಗಿರೋದ್ರಿಂದ ಈ ರಿಕ್ರೂಟ್ಮೆಂಟಲ್ಲಿ ಆಗದಿದ್ದರೆ ಖಂಡಿತವಾಗಿ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಸಲ್ಲಿ ಅವರಿಗೆ ಕೂಡ ಪ್ರಾಧಾನ್ಯತೆ ಸಿಗುತ್ತೆ. ಈಗ ಸಂಗೀತ ಶಿಕ್ಷಕರ ನೇಮಕಾತಿ ತಕ್ಷಣವೇ ಮಾಡಬೇಕು. 15 ಶಿಕ್ಷಕರ ಸಾಲಲ್ಲ, ಜೊತೆಗೆ 60-70 ಶಿಕ್ಷಕರನ್ನು ನಮ್ಮಿಂದ ಸಂಗೀತ ಕಲಾವಿದರದಾರ, ಕಲಾ ಶಿಕ್ಷಕರದಾರ, 50,000 ಕಲಾ ಶಿಕ್ಷಕರದಾರ, ಮತ್ತು PE ಟೀಚರ್ಗಳು ಅದಾರ. ಎಲ್ಲ ಶಿಕ್ಷಕರ ನೇಮಕಾತಿ ಮಾಡ್ಬೇಕಂತ ವಿನಂತಿ ಅಷ್ಟೇ. ಜನಕ್ಕಿಂತ ಸರ್ಕಾರಕ್ಕೆ ಅಂತ ತೆಗೆದ ನಮಗೆ ಭಾಳ ಒಳ್ಳೆಯದ ಮೇಡಮ್. ನಾವು ಯಾವುದೇ ಕಾರಣಕ್ಕಾಗಿ ಇಲ್ಲಿ ಒಂದು ಫ್ರೀಡಂ ಪಾರ್ಕಲ್ಲಿ ಮಾಡ್ಬೇಕಂದ್ರೆ ನಮ್ಮ ಕಾಂತನ ಸರ್ ನನಗೆ ಈಗತ್ತೆ ಪರಿಚಯ, ಈಗತ್ತೆ ಅವ್ರ ಸಂಗತಿ ನನಗೆ ಪರಿಚಯ ಇಲ್ಲ ಮೇಡಮ್. ನಮಗೆ ಅದು ಕಣ್ಕಾನಲ್ಲ. ನಾನು ಮೇಡಮ್ ಗುಲ್ಬರ್ಗ ಮೇಡಮ್, ನಾನು MA ಪೊಲಿಟಿಕಲ್ ಸೈನ್ಸು. ನಾನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ MA ಓದಿನಿ ಮೇಡಮ್. ನಾನು ನೆತ್ತು ಕ್ಲಿಯರ್ ಆಗ್ಯಾರ, ಕೆತ್ತತಿ ಕ್ಲಿಯರ್ ಆಗ್ಯಾರ ಮೇಡಮ್. ಸುಮಾರು 5 ವರ್ಷದಿಂದ ಬಿಟ್ಟು ಬರೀ ಒಂದು 5 ಪೋಸ್ಟು 6 ಪೋಸ್ಟು ಬಿಳೆಂದಿಗೆ ಅವಕಾಶ ಕೊಡ್ತಾರೆ ಮೇಡಮ್. ಅದು 6 ಪೋಸ್ಟಲ್ಲಿ 5 ಪೋಸ್ಟಲ್ಲಿ ಸುಮಾರು ಒಂದು 1,000 ಮಂದಿ ಬಿಳೆಂದಿತ್ತೇವೆ. ಅದು ಯಾರು ಹಣಿಬೇಕು ಸಿಗುತ್ತಾರೋ ಗೊತ್ತಾಗಲ್ಲ ಮೇಡಮ್. ಮಾನ್ಗೇಡಿ ಸರ್ಕಾರ ಇದೆಯ, ಸಂಗೀತ ಕಲಾ ಶಿಕ್ಷಕರನ್ನು ಮರೆತಾದಯ್ಯ, ಸಂಗೀತ ಕಲಾ ಶಿಕ್ಷಕರನ್ನು ಮರೆತಾದಯ್ಯ, ಸಂಗೀತ ಕಲಾ ಶಿಕ್ಷಕರನ್ನು ಮರೆತಾದಯ್ಯ.
ಮರೆತಾದಯ್ಯ ಸರ್ಕಾರ ಮರೆತಾದಯ್ಯ ಮರೆತಾದಯ್ಯ ಸರ್ಕಾರ ಮರೆತಾದಯ್ಯ 15 ವರ್ಷಗಳಾದರೂ 15 ವರ್ಷಗಳಾದರೂ ಆಗಿಲ್ಲ 15 ವರ್ಷಗಳಾದರೂ ಆಗಿಲ್ಲ 15 ವರ್ಷಗಳಾದರೂ ಆಗಿಲ್ಲ. ನಮ್ಮ ತಂದೆ ತಾಯಿ ಎಷ್ಟು ನಮ್ಮನ್ನ ಪ್ರೀತಿ ಮಾಡಿದ್ರು ಗೊತ್ತಿಲ್ಲ. ಆಶ್ರಮದಲ್ಲಿದ್ದು ನಮ್ಮ ಊಟ ಬಟ್ಟೆ ವಸತಿಗಳನ್ನು ನಾವೆಲ್ಲ ಮಾಡಿಕೊಂಡು ಆಶ್ರಯ ಕೊಟ್ಟ ದಾತರು ಮೇಡಮ್ ಅವ್ರನ್ನ ಬಿಟ್ಟರೆ ನಮ್ಮ ಜೀವನ ಇಲ್ಲ. ಅವ್ರ ಫೋಟೋ ಹಿಡ್ಕೊಂಡು ಬಂದೀವಿ. ಇವತ್ತು ಸರ್ಕಾರಕ್ಕೆ ನಮ್ಮ ಕೂಗು ಎಷ್ಟು ಮಟ್ಟಿಗೆ ಬಿಟ್ಟಿತ್ತು ಗೊತ್ತಿಲ್ಲ. ಅದರ ಫೋಟೋ ಹಿಡ್ಕೊಂಡು ಬಂದೀವಿ ಮೇಡಮ್. ತುಂಬ ಜೀವನದಲ್ಲಿ ನೊಂದ್ಕೊಂಡಿದ್ದೀವಿ. ಈ ಸರ್ಕಾರ ನಮಗೆ ದಯವಿಟ್ಟು ನಮ್ಗೆ ಸಂಗೀತ ಶಿಕ್ಷಕ ನೇಮಕಾತಿ ಮಾಡಬೇಕಂತ ತಮ್ಮಲ್ಲಿ ವಿನಯ ಪೂರ್ವಕ ಕೇಳ್ಕೊಳ್ತೀವಿ ಮ್ಯಾಮ್. ನಮ್ಮ ತಂದೆ ತಾಯಿ ಎಷ್ಟು ಮ್ಯಾಮ್ ನೀವು ಇಡೀ ದಿನ ಇವತ್ತು ಅವ್ರ ಜೊತೆಗಿದ್ರಿ, ಏನು ಅನಿಸ್ತು ಅಲ್ಲಿ? ಈಗ ಇದನ್ನ ಯಾರು ಹಿಂಗೆ ಅರ್ಥೈಸಬಾರ್ದು. ನಾನು ನೋಡ್ತಾ ಇದ್ದೀನಿ ನೀಟ್ ವರ್ಸಸ್ KPSC, ನೀಟ್ ವರ್ಸಸ್ KPSC ಹಂಗಲ್ಲ ಇದು. ದಯವಿಟ್ಟು ನೀವು ಈ ತರದ್ದು ಒಂದು ರಾಂಗ್ ಪರ್ಸೆಪ್ಷನ್ ಅನ್ನ ಜನರಲ್ಲಿ ಬಿಲ್ಡ್ ಮಾಡಬೇಡಿ. ನೀಟು ಮತ್ತು KPSC, ನೀಟ್ ಅಲ್ಲಿ ಕರ್ನಾಟಕದ 1.5 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿದ್ದಾರೆ. 1,45,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿದ್ದಾರೆ ನೀಟ್ ಅಲ್ಲಿ. ಹಿಂಗಾಗಿ ನೀಟಿಗೆ ಮಾತ್ರ ಊರಿಗೆ ಮುಂಚೆ ಹೋಗ್ಬಿಡ್ತೀರಿ ಅಲ್ಲ, ಹಂಗಲ್ಲ. ನೀಟಲ್ಲೂ ವಿದ್ಯಾರ್ಥಿಗಳು ನಮ್ಮವ್ರೆ. ಈಗ ಈ ವಿದ್ಯಾರ್ಥಿಗಳು ಈ ಉದ್ಯೋಗಾಕಾಂಕ್ಷಿಗಳು ಕೂಡ ನಮ್ಮವ್ರೆ. ಕರ್ನಾಟಕದವರು 1.5 ಲಕ್ಷ ಬರ್ದಿದ್ದಾರೆ ನೀಟಲ್ಲೂ ಕೂಡ. ಅದನ್ನ ನೀವು ಇದು ಮಾಡಬಾರ್ದು, ಅಲ್ಲಗಳಿಬಾರ್ದು. ಆಮೇಲೆ ಇನ್ನೊಂದು, ಈ KPSC ಅನ್ನೋದು ನಾನು ಅವಾಗಲೇ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದ್ನಲ್ಲ, KPSC ಕರ್ಮಕಾಂಡಗಳು 1 ಅಲ್ಲ 2 ಅಲ್ಲ. ಈ ಶಿವಶಂಕರಪ್ಪ ಸಾಹುಕಾರ್ ಅಂತೆ, ಸಾಹುಕಾರ ಇದ್ರೆ ಅವ್ರ ಮನೆಗೆ ಪ್ರಜಾಪ್ರಭುತ್ವದಲ್ಲಿ ಯಾವ ಸಾಹುಕಾರ ಇಲ್ಲ, ಯಾರು ಇಲ್ಲ. ಸಾಹುಕಾರ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಇರ್ಬೋದು ಅವ್ರ ಅಡ್ರೆಸ್ ಇರ್ಬೋದು, ಅದಕ್ಕೆ ನಮ್ ಯಾವ ಅಭ್ಯಂತರನೇ ಇಲ್ಲ. ಅದು ಗೌರವ ಪೂರ್ವಕಂಗೆ ನಾವು ಅದನ್ನ ಸಂಬೋಧಿಸ್ತೀವಿ. ಆದರೆ ಈ ಒಂದು ನಾವು ಹೇಳ್ತಾ ಇರೋದು ಶಬ್ದದ ಅರ್ಥ ಅಷ್ಟೇ, ಅದ್ರ ಭಾವಾರ್ಥ ಅವ್ರ ಅಡ್ರೆಸ್ ಅದಲ್ಲ ಅಲ್ಲ. ಇವ್ರು ಎಂತ ಫ್ರಾಡ್ ಮಾಡಿದಾರೆ ಅಂದ್ರೆ ಅವರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ನೋಡಿ, ಸಸ್ಪೆಂಡ್ ಮಾಡೋದಕ್ಕೂ ಈಗ ಏನಂತಂದ್ರೆ ಇದು ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ KPSC ಅಲ್ಲಿ. ಇದಕ್ಕೂ ಸಂವಿಧಾನದ ಒಂದು ಶ್ರೀರಕ್ಷೆ ಇದೆ. ಸೊ ಇದನ್ನ ಏನಾದ್ರೂ ರದ್ದುಪಡಿಸಬೇಕು ಅಥವಾ ಇದನ್ನ ಅಮಾನತಿನಲ್ಲಿ ಇಡಬೇಕು KPSC ಸಂಸ್ಥೆಯನ್ನ ಅಂತ ಅಂದ್ರೆ ಅದಕ್ಕೆ ಸಂವಿಧಾನ ತಿದ್ದುಪಡಿ ಬರಬೇಕು. ಅದನ್ನ ಸಂಸತ್ನಲ್ಲೇ ಮಾಡಬೇಕು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದಕ್ಕೆ ಪೂರಕವಾದಂತ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು. ಮತ್ತು ಇರುವಂತಹ ಎಲ್ಲಾ ರಾಜ್ಯಗಳು ಏನಿದಾವೆ ಅಷ್ಟು ರಾಜ್ಯಗಳಲ್ಲಿ ಅರ್ಧದಷ್ಟು ರಾಜ್ಯಗಳು ಒಪ್ಪಿಗೆ ಕೊಡ್ಬೇಕು. ಇಷ್ಟೆಲ್ಲ ರಾಮಾಯಣ ಇದೆ. ಹೀಗಾಗಿ ಆ KPSC ನ ಮುಟ್ಟಕ್ ಆಗ್ತಾ ಇಲ್ಲ, ಅಷ್ಟು ಇಮ್ಯುನಿಟಿ ಇದೆ ಅದಕ್ಕೆ. ಆದ್ರೆ ಈ KPSC ಚೇರ್ಮನ್ ಯಾರು ಇವತ್ತು ಅಮಾನತಿನಲ್ಲಿ ಇಡಲಾಗಿದೆ, ಶಿವಶಂಕರಪ್ಪ ಸಾಹುಕಾರ್, ಅಮಾನತಿನಲ್ಲಿ ಇಡೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅಷ್ಟೇ. ಆದ್ರೆ ಅವ್ರನ್ನ ವಜಾ ಮಾಡಕ್ ಆಗಲ್ಲ. ವಜಾ ಮಾಡ್ಬೇಕು ಅಂತ ಅಂದ್ರೆ ತನಿಖೆ ನಡೆದು ತನಿಖೆಯಲ್ಲಿ ಇವರು ತಪ್ಪಿತಸ್ಥರು ಅಂತ ಕೋರ್ಟ್ ಪ್ರೂವ್ ಆದ ಮೇಲೆ ಆ ವರದಿ ಆಧಾರದ ಮೇಲೆ ರಾಷ್ಟ್ರಪತಿಗಳು ಮಾಡ್ಬೇಕು. ಇಷ್ಟು ದೊಡ್ಡದೈತಿ ಇದು ಪರಿಸ್ಥಿತಿ. ಹಿಂಗಾಗಿ ಈ KPSC ಉದ್ಧಾರ ಆಗೋ ಯಾವುದೇ ಲಕ್ಷಣಗಳಿಲ್ಲ. ಅಷ್ಟು ಇಮ್ಯುನಿಟಿ ಇರೋದ್ರಿಂದ ಅದು ಉದ್ಧಾರ ಆಗೋ ಯಾವುದೇ ಲಕ್ಷಣಗಳಿಲ್ಲ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಒಬ್ಬರಿಗೆ 80 ಲಕ್ಷ ಅಂತ ಸ್ಟಿಂಗ್ ಆಪರೇಷನ್ ಮಾಡಿ ಇದೇ ಉದ್ಯೋಗಾಕಾಂಕ್ಷಿಗಳು ಹೊರಗಡೆ ತೆಗೆದಿದ್ದು ಎಲ್ಲ ಬಯಲಿಗೆ ಎಳೆದಿದ್ದು. ಒಂದು ಹುದ್ದೆಗೆ 80 ಲಕ್ಷ, 800 ಕೋಟಿ ಹಗರಣ ಇದು ಅಂತ ಹೇಳ್ತಾ ಇದ್ದಾರೆ. 1-2 ಇವ್ರದ್ದು 2011ರಲ್ಲಿ ಇದೇ ರೀತಿ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳು 2011 ಕಂಪ್ಲೀಟ್ ಬ್ಯಾಚ್ ಅನ್ನೇ ಡಿಸ್ಮಿಸ್ ಮಾಡಾಕ್ಬಿಟ್ರು. ರೆಸಾರ್ಟ್ ಅಲ್ಲಿ ಪರೀಕ್ಷೆ ಹಿಂದಿನ ದಿನ ಇವರು ಆನ್ಸರ್ಸು ಮತ್ತೆ ಕ್ವಶನ್ಸ್ ಹೇಳ್ಕೊಡೋರು. ಆಮೇಲೆ OMR ಸೀಟ್ ಖಾಲಿ ಬಿಡೋದು, ಮತ್ತೆ ಇವ್ರಿಗೆ ಬೇಕಾದವ್ರಿಗೆ ತುಂಬೋದು. ಮತ್ತೊಂದು ಕಡೆ ಇವ್ರಿಗೆ ಎಷ್ಟೇ ಮಾರ್ಕ್ಸ್ ರಿಟರ್ನ್ ಟೆಸ್ಟ್ ಅಲ್ಲಿ ಎಷ್ಟೇ ಇರ್ಲಿ, ಆದ್ರೆ ನೇರ ಸಂದರ್ಶನದಲ್ಲಿ ಎಲ್ಲಾರ್ಗು ಒಂದೇ ತರ ಹೈಯೆಸ್ಟ್ ಮಾರ್ಕ್ಸ್. ಇವತ್ತು ಅಷ್ಟೇ ಯಾರ್ಯಾರು ರ್ಯಾಂಕ್ ಬಂದಿದ್ದಾರೆ, ಯಾರ್ಯಾರು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗಳಲ್ಲಿ ರ್ಯಾಂಕ್ ಬಂದಿದ್ದಾರೆ, ಅವ್ರು ಯಾರು ಕೂಡ ಫಸ್ಟ್ ನಂಬರ್ ಅಲ್ಲಿಲ್ಲ. ಅವರೆಲ್ಲ ಲಾಸ್ಟ್ ನಂಬರ್ ಅಲ್ಲಿ, ದುಡ್ಡು ಕೊಟ್ಟವ್ರು ಫಸ್ಟ್ ನಂಬರ್ ಅಲ್ಲಿ ಇದ್ದಾರೆ.